ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಬಿಗ್ ಬಾಸ್ ನೋಡಿರ್ತೀರಾ, ನಿನ್ನೆ ಸ್ಪಂದನ ಅವರು ಹೋಗಿದ್ದಾರೆ. ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾತಾಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಯಿತಾ. ನಿನ್ನೆ ಎಪಿಸೋಡ್ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡಲ್ಲಿ ಸ್ಯಾಟರ್ಡೆ ಪ್ರೋಮೋ ನೋಡಿದಾಗ ಗಿಲ್ಲಿಗೆ ಎಲ್ಲರೂ ಸರಿಂದ ಸಖತ್ ಕ್ಲಾಸ್ ಇರ್ಬೋದು ಅಂದ್ಕೊಳ್ಬೋದು. ಆದರೆ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಯಿತು ಕಿಚ್ಚನಿಗೆ ಅಪ್ರಿಷಿಯೇಷನ್ನು ಬಂತು. ಯಾಕಂದರೆ ಕರೆಕ್ಟಾಗಿ ಆಡ್ತಾ ಇರೋದು ಗಿಲ್ಲಿ ಅವರೇ ಅಂತ ಹೇಳಿ ಸುದೀಪ್ ಬಾಯಲ್ಲಿ ಬಂತು. ಯಾಕಂದರೆ ನೋಡಿರ್ತೀರ, ಅವ್ರ ಬಾಯಿಂದನೇ ಬಿಡಿಸಿದ್ದಾರೆ. ನೀವು ಯಾವ ಎಪಿಸೋಡ್ ನೋಡ್ಕೊಂಡು ಬಂದಿದ್ದೀರಾ, ಎಷ್ಟು ಸೀಸನ್ ನೋಡ್ಕೊಂಡು ಬಂದಿದ್ದೀರಾ ಅಂತ ಕೇಳಿದಾಗ ಗಿಲ್ಲಿ ಅವರು ಕರೆಕ್ಟಾಗಿ ಹೇಳ್ತಾರೆ ಯಾರನ್ನ ನಾನು ಎಪಿಸೋಡ್ ನೋಡ್ಕೊಂಬಂದಿದ್ದೀನಿ ಅಂತ. ಸೊ ಇವೆರಡು ಮಿಕ್ಸಪ್ ಮಾಡಿ ಆಟ ಆಡ್ತಿದ್ದಾರೆ ಅಂತ ಮನೆಯವ್ರು ಅಂದ್ಕೊಂಡ್ರು. ಬಟ್ ಎಪಿಸೋಡಲ್ಲಿ ಆ ಎಪಿಸೋಡ್ ಇಷ್ಟ ಅಂತ ಹೇಳಿದ್ದು. ಅಂದರೆ ಯಾವುದು ಒಳ್ಳೇದು ಮಾಡಬೇಕು, ಯಾವ್ದು ಕೆಟ್ಟದ್ದು ಮಾಡಬೇಕು, ಜನರ ಅಟ್ರಾಕ್ಷನಿಗೆ ಏನು ಮಾಡಬೇಕು ಅಂತೇಳಿ ತಿಳ್ಕೊಂಡು ಬಂದಿದ್ದಾರೆ ಅಂತ. ಇಷ್ಟೆಲ್ಲ ಶನಿವಾರ ಎಪಿಸೋಡಲ್ಲಿ ಹಾಗೆ ಒಂದಿಷ್ಟು ಕ್ಲಾಸ್ಗಳು ಹೋಗುತ್ತೆ. ನೀವು ಕಾವ್ಯನ ಫೇವರಿಸಮ್ ಮಾಡಿದ್ರ ಅಂತೇಳಿ. ಫ್ರೆಂಡ್ಶಿಪ್ ಅಂದರೆ ಎಲ್ಲರೂ ಫೇವರಿಸಮ್ ಮಾಡಿದ್ದಾರೆ ಅಂತಲೇ ಸುದೀಪ್ ಸರ್ ಹೇಳಿದರು. ಆದರೆ ನೀವು ಕರೆಕ್ಟಾಗಿ ಅವ್ರು ಕೊಟ್ಟಿದ್ದು ಯಾವುದೂ ರೀಸನ್ ಇಷ್ಟ ಆಗಿಲ್ಲ ಅಂದರೆ ನಿಮಗೆ ಅವ್ರ ಬಗ್ಗೆ ನೆಗೆಟಿವ್ ಇರೋ ರೀಸನ್ ಹೇಳಿ ಅಂತ ಹೇಳಿದಾಗ ಏನು ಹೇಳಲಿಲ್ಲ ಗಿಲ್ಲಿಯವರು. ಅಲ್ಲೊಂದು ಸ್ವಲ್ಪ ಡೌನ್ ಆದರು ಅಂತಲೇ ಹೇಳ್ಬೋದು. ಅಲ್ಲಿ ಬೇರೆ ರೀಸನ್ ಏನಾದರೂ ಹೇಳಿದರೆ ನಿಜವಾಗ್ಲೂ ಅವರು ಸುದೀಪ್ ಎದುರುಗಡೆ ಟಾಪಲ್ಲಿ ಇರ್ತಿದ್ರು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಈಗ ನಿನ್ನೆ ಒಂದು ಹೋಯಿತು, ನೆಗೆಟಿವ್ ಆಗಿ ಹೇಳಿ ಪಾಸಿಟಿವ್ ಆಗಿ ಹೇಳಿ ಅಂತ ಹೇಳಿದಾಗ ಸ್ಪಂದನ ಮತ್ತು ಧನುಷ್ ಅವರು ನೆಗೆಟಿವ್ ಹೇಳಿ ಅಂದರೆ ಅವರಿಬ್ಬರ ಮಧ್ಯೆ ಏನೂ ನೆಗೆಟಿವ್ ಇರಲ್ಲ. ಸೊ ಹಾಗಾಗಿ ಫ್ರೆಂಡ್ಶಿಪ್ ಅಂತ ಬಂದರೆ ನೆಗೆಟಿವ್ ಕಾಣಲ್ಲ ನನ್ನ ಪ್ರಕಾರ. ಸೊ ನಿನ್ನೆ ಅದು ಸುದೀಪ್ ಅವರು ಸಂಡೇ ಎಪಿಸೋಡಲ್ಲಿ ಒಂದು ಕ್ಲಾರಿಫಿಕೇಷನ್ ಮಾಡಿದರು. ಅದಾಯಿತು ಅಂದರೆ ಪಂಚಿಂಗ್ ಅಂತೂ ಧ್ರುವಂತದ್ದು ಮತ್ತು ರಕ್ಷಿತ್ ಅವ್ರದ್ದು ಅದು ಮಿತಿ ಮೀರಿ ಹೋಗಿತ್ತು. ಅದಕ್ಕೆ ಹಾಗೆ ಅಶ್ವಿನಿಯವರು ರಾಶಿಕ್ ಅವ್ರು ಹೇಳಿದ ಪಾಯಿಂಟ್ ಸರಿಯಿತ್ತು. ಯಾಕಂದರೆ ಗಿಲ್ಲಿ ಮೇಲೆ ಜಗಳ ಆದಾಗ ಸೊ ನಾನು ಕೂಲಾಗೆ ಮಾತಾಡಿದೆ, ಅವನೇ ಟ್ರಿಗರ್ ಹಾಗಾಗಿ ಮಾತಾಡಿದ್ದು ಅಂತ ಎಲ್ಲರ ಹತ್ರ ಹೇಳಿದರು. ಬಟ್ ಆ ಕ್ಲಿಪ್ ಹಾಕಿದಾಗ ಗೊತ್ತಾಗುತ್ತೆ ಅಶ್ವಿನಿಯವರೇ ಫಸ್ಟು ಟೂನ್ ಜಾಸ್ತಿ ಮಾತಾಡಿದ್ದು ಅಂತೇಳಿ. ಅದು ಎಲ್ಲೋ ರಾಶಿಕಂಗೆ ಅರ್ಥ ಆಗಿಬಿಟ್ಟು ಕರೆಕ್ಟಾಗಿ ಪಂಚಿಂಗ್ ಮಾಡಿದರು. ಆದರೆ ಅದಕ್ಕೆ ಅಪೋಸಿಟ್ ಆಗಿ ಅಶ್ವಿನಿಯವರು ಸಿಕ್ಕಾಪಟ್ಟೆ ಟ್ರಿಗರ್ ಆಗಿ ಬೇಡದೇ ಇರೋ ವಿಷಯಗಳ ಬಗ್ಗೆ ರಘು ಜೊತೆ ವಾಲ್ಕೊಂಡಿರ್ತೀವಿ ಆ ಥರ ಎಲ್ಲ ಹೇಳಿದರು. ಅದೆಲ್ಲ ಬೇಡ ಇತ್ತು. ಆಮೇಲೆ ಧ್ರುವಂತವ್ರದ್ದು ನೋಡಿದರೆ ಗಿಲ್ಲಿದೇನೂ ಇರಲಿಲ್ಲ, ಫನ್ನಿ ಒಂದಿಷ್ಟು ನಡೀತು. ಸೊ ಇದಿಷ್ಟಾದಮೇಲೆ ಸ್ಪಂದನವರು ಎಲಿಮಿನೇಟ್ ಆಗ್ತಾರೆ. ಸ್ಪಂದನವರಿಗೆ ಧನುಷ್ ಅವರೇ ವಿನ್ ಆಗಬೇಕು ಅಂತಲೇ ಇರೋದು, ನೀನೇ ವಿನ್ ಆಗಬೇಕು ಅಂತ ಬಾಯ್ಬಿಟ್ಟು ಸಹ ಹೇಳಿದರು. ಇದಿಷ್ಟು ಸಂಡೇ ಮತ್ತು ಸ್ಯಾಟರ್ಡೆ ಎಪಿಸೋಡು. ಇದ್ರ ಎಫೆಕ್ಟ್ ಏನಾಗುತ್ತೆ ಅಂದರೆ ಇದು ಎಫೆಕ್ಟ್ ಮಂಡೇ ಕಂಟಿನ್ಯೂ ಆಗುತ್ತೆ ಎಲ್ಲರ ಮೇಲೂ. ಅವ್ರು ಕೆಲವೊಂದು ಕ್ವಶನ್ ಕೇಳಿರೋದು, ಇವ್ರು ಕೆಲವೊಂದು ಆನ್ಸರ್ ಮಾಡಿರೋದು, ಪಂಚಿಂಗ್ ಡೈಲಾಗ್ಗಳು, ಸೊ ಎಸ್ ಆರ್ ನೋ ಕ್ವಶನ್ಸ್ಗಳು, ಅವ್ರು ಏನು ಆನ್ಸರ್ ಹೇಳ್ತಾರೆ ಎಲ್ಲದು ಕ್ವಾಲಿಫೈ ಆಗೋದೆ ಮಂಡೇ ನಾಮಿನೇಷನಲ್ಲಿ. ಅದೇ ಥರ ಮಂಡೇ ನಾಮಿನೇಷನ್ ಶುರು ಆಗಿದೆ. ಸೊ ಬೆಳಗ್ಗೆ ವಿಡಿಯೋ ನೋಡಿರ್ತೀರ. ಸೊ ಒಂದು ಬಾಲಿಗೆ ಅವರು ಏನು ಫೋಟೋ ಹಾಕ್ಬಿಟ್ಟು ಮನೆಗೆ ಅರ್ಹ ಇಲ್ಲದೆ ವ್ಯಕ್ತಿಗಳನ್ನ ನಾಮಿನೇಷನ್ ಮಾಡಬೇಕು, ಆ ಬಾಲ್ನ ಆಚೆ ಹಾಕಬೇಕು. ಇಲ್ಲಿ ಎಲ್ಲರದ್ದು ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಅಶ್ವಿನಿನೇ ಮಾಡಿರ್ತಾರೆ. ಕ್ಯಾಪ್ಟನ್ ಧನುಷ್ ಅವರು ಅಶ್ವಿನಿ ಮತ್ತು ರಕ್ಷಿತನ ಮಾಡಿರೋ ಹಾಗೆ ಕಾಣ್ತದೆ ಪ್ರೋಮೋದಲ್ಲಿ. ಬಟ್ ಇಲ್ಲಿ ಜಗಳ ಶುರುವಾಗಿದ್ದು ರಾಶಿಕಂಗೆ ಮತ್ತು ರಕ್ಷಿತಂಗೆ. ರಾಶಿಕಾ ನಾಮಿನೇಟ್ ಮಾಡ್ತಾರೆ ರಕ್ಷಿತಂಗೆ. ಸೊ ನೀನು ಕರೆಕ್ಟಾಗಿ ರೀಸನ್ ಕೊಡಲ್ಲ, ನೀನು ವೀಕೆಂಡಲ್ಲಿ ಒಂಥರ ಇರ್ತೀಯ, ಏನು ಮಾತಾಡಬೇಕಂತ ಗೊತ್ತಾಗಲ್ಲ ಅಂತಲ್ಲ, ಅಲ್ಲೂ ಜಗಳ ಆಗುತ್ತೆ. ಸೊ ಅವ್ರದ್ದು ನಾಮಿನೇಷನ್ ಪ್ರಕ್ರಿಯೆ ಮುಗಿದು ಅವರು ಕುತ್ಕೊಂಡಿರ್ತಾರೆ ರಕ್ಷಿತ್ ಅವರು. ನೆಕ್ಸ್ಟು ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಸೊ ನೀವೆಲ್ಲರನ್ನೂ ಮ್ಯಾನಿಪುಲೇಟ್ ಮಾಡ್ತೀರಾ ಅಂತ ಮನೆಯವ್ರು ಬಂದವರಿಗೂ ಎಲ್ಲರಿಗೂ ಗೊತ್ತು ಅಂತ ಹೇಳಿದಾಗ ಸುಮ್ಮನೆ ಕೂರಬೇಕಿತ್ತು ರಕ್ಷಿತ್ ಅವರು. ಸೊ ಅವ್ರ ಪರವಾಗಿ ಅವ್ರು ಜಾಸ್ತಿ ಮಾತಾಡಿಲ್ಲ. ಅಶ್ವಿನಿ ಪರವಾಗಿ ನಿಮಗೇನು ಮನೆಯವರೆಲ್ಲ ಬಂದು ಹೇಳಿದ್ರ ಅಂತ ಅಲ್ಲಿಂದ ಜಗಳ ಶುರು ಆಗುತ್ತೆ. ನುಗ್ಗಾಟ ಎಲ್ಲ ಶುರು ಆಗುತ್ತೆ. ಆ್ಯಕ್ಚುಲಿ ಟಚ್ ಸಹ ಆಗುತ್ತೆ. ಸೊ ಇದು ಆಲ್ರೆಡಿ ಹಿಂದಿನ ಸಲ ಆಗಿರೋದ್ರಿಂದ ಈ ಸಲ ಯಾರು ರೂಲ್ಸ್ ಬ್ರೇಕ್ ಅಂತೇಳಿ ಮನೆ ಕಳಿಸಲ್ಲ, ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳಿ. ಸೊ ಈ ಸೀಸನಲ್ಲಿ ನೀನು ಸುದೀಪ್ ಸರ್ ಹೇಳ್ದಾಗೆ ಅಶ್ವಿನಿ ಮತ್ತು ಗಿಲ್ಲಿ ಮಧ್ಯೆ ಜಗಳ ಆದಾಗ ಇದು ನಾನು ವಾರದಲ್ಲಿ ನನಗೆ ಸುದೀಪ್ ಸರ್ ನ್ಯಾಯ ಒದಗಿಸ್ಬೇಕು ಅಂತ ಅಶ್ವಿನಿ ಅವ್ರು ಹೇಳಿದರು. ಆದರೆ ಸುದೀಪ್ ಅವ್ರು ಹೇಳಿದರು ನೀವು ಮುಂಚೆಯಿಂದನೂ ಏಕವಚನ ಮತ್ತು ನುಗ್ಗಾಟ ಆಗಿರೋದ್ರಿಂದ ಹೊರಗಡೆ ತಮಾಷೆಯಾಗಿ ಕಾಣ್ತಾ ಇದೆ, ಇದ್ರ ಬಗ್ಗೆ ನಾನು ಮಾತಾಡಲ್ಲ ಅಂದಾಗ ಗೊತ್ತಾಗುತ್ತೆ. ಸೊ ಇದು ಹೊರಗಡೆ ತಮಾಷೆಯಾಗಿ ಕಾಣುತ್ತೆ, ನುಗ್ಗಾಟ ಎಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲ ಅಂತ ಬಿಗ್ ಬಾಸ್ ಅವರೇ ಡಿಸೈಡ್ ಮಾಡಿದ್ದಾರೆ. ಸೊ ಹಾಗಾಗಿ ರಕ್ಷಿತ ಹೊರಗಡೆ ಫಸ್ಟು ರಕ್ಷಿತ ದುಗ್ತಾರೆ,
ಕಡೆ ರಾಶಿಕಾ ದೂಕ್ತಾರೆ. ಸೊ ಕರೆಕ್ಟಾಗಿ ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಬಟ್ ಇದಂತೂ ಮ್ಯಾನ್ ಹೆಳ್ಳಿಂಗಲ್ಲ, ಮನೆಯಿಂದ ಆಚೆ ಯಾರು ಹೋಗಲ್ಲ ಆಯಿತಾ. ಸೊ ಇದು ಅವ್ರ ವಿಷಯಕ್ಕೆ ಅವ್ರು ಮಾತಾಡಲ್ಲ. ಅಶ್ವಿನಿ ವಿಷಯಕ್ಕೆ ರಾಶಿಕಾ ಅವರು ಹೀಗೆ ಹೇಳಿದಾಗ ನಿಮ್ಮ ಮ್ಯಾನಿಪ್ಯುಲೇಟೆಡ್, ನೀವು ಹೇಳೋದೊಂದು ಮಾಡೋದೊಂದು, ಸೊ ಮಂದವ್ರ ಮನೆಯವ್ರ ಸಮೇತ ಅದನ್ನೇ ಹೇಳ್ತಾ ಇರೋದು ಅಂತ ಹೇಳಿದಾಗ ಸುಮ್ಮನೆ ಕೂತಿರೋದು ರಕ್ಷಿತಾ ಟ್ರಿಗರ್ ಆಗ್ತಾರೆ. ಸೊ ಇದಿಷ್ಟು ಪ್ರೋಮೋದು ವಿಷಯಗಳು. ನಿನ್ನೆ ಮತ್ತು ಸ್ಯಾಟರ್ಡೆ ಸಂಡೇ ವಿಷಯದ ಚಿಕ್ಕದಾಗಿ ಒಂದು ಹೈಲೈಟ್ ಕೊಟ್ಟಿದ್ದೀನಿ. ಸೊ ಇನ್ನು 2 ವಾರ ಇದೆ. ಇನ್ನು 2 ವಾರದಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಹೆಂಗೆ ಏನು ಅಂತೇಳಿ ಎಲ್ಲ ಗೊತ್ತಾಗುತ್ತೆ. ನಮ್ಮದು ಬಿಗ್ ಬಾಸ್ ಪ್ರೋಮೋ ಕೊಡೋದು, ರಿವ್ಯೂ ಕೊಡೋದು ಮುಗ್ದೋಗುತ್ತೆ. ಇನ್ನೇನಿದ್ರು ಡೈಲಿ ಲಾಗ್ಸ್ ಹಾಕಬೇಕು. ಅಲ್ಲಿ ತನಕ ಆದಷ್ಟು ವಿಡಿಯೋ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.